ಚೆನ್ನಾಗೈತೆ. ಬನ್ನಿ ಮದ್ವೆ ಗಂಡಿಗೆ ಪೇಟ ಹಾಕೋಣ. ನನ್ನ ಮದುವೆ ಇದು ಮುಗಿಸಿ ಬಂದು ಕೆಲಸಕ್ಕೆ ಸೇರ್ಕೊಬಿಡೋದಾಗಿ ನಿಮ್ಮ ಮತ್ತೆ ಪರ್ಮಿಷನ್ ಕೊಟ್ರೆ ಸೀಟ್ ಬೆಲ್ಟ್ ಹಾಕಿ ಏನ್ ನೋಡಿ ಬೇಸನ್ ಇಲ್ವಾ? ಏನಿಲ್ಲ, ಇಬ್ರು ಬರ್ತಾರ ನೋಡಿ ಆಡ್ಕೊಂಡು. ಒಂದಕ್ಕೊಂದು ಫ್ರೀನಾ? ಮುಂದೆ 290 ರೂಪಾಯಿನಾ ಗೈಸ್? 4290 ತಗೋತ್ಯಾ? ಚಾಮುಂಡಿ ಬಿರಿಯಾನಿ ಅಂತ ಫೇಮಸ್ ಅಂತೆ ನೋಡೆ. ತಗೊಂಡೇನೋ ಇಷ್ಟು ತಗೊಂಡೆ. ಮಾತ್ರ ಯಾವ್ದು ಬೇಕಾದ ತಗೊಂತೀನಿ. ನನ್ನ ಮಾತ್ರ ಬೇರೆ ನನ್ಗೆ ಯಾವ ಪಂಚೆ ಯಾವ್ದು ಕಲರ್ ಇಷ್ಟ ಆಗ ತಗೋತಿದ್ರೆ ಬೇಡ ಅಂತ. ಇದೊಂದು ಟೈಮ್ ನೆಕ್ಸ್ಟ್ ಟೈಮ್ ತಿನ್ನಲ್ಲ. ಓಹೋ ಭ್ರಮೆ. ನೆಕ್ಸ್ಟ್ ಫ್ಯೂಚರ್ ಯೂಟ್ಯೂಬರ್ ಅಲ್ವಾ? ಅದೇನು ಮಾತಾಡಿದೆ ಮಾತಾಡೋಣ. ಸಡನ್ನಾಗಿ ನೀವು ಬೇಜಾರು ಕಾರಣ ಏನು ನೀವು? ಸೆಕೆಂಡ್ ಒನ್ ಟ್ರಯಲ್ ಮಾಡ್ತಿದ್ದಾನೆ ನೋಡಿ. ಏಯ್ ನಾವು ಹುಡುಕ್ತಾರೆ ಜಾಗ ಇಲ್ಲ ಬಾ. ಹಿಂಗೆ ಹಾಕೊಂಡೆ ಹಿಡ್ಕೊ ಬಂದ ಅಷ್ಟೇ. ಇಲ್ಲೇ ಎಲ್ಲೋ ಇದಾರ ಅವರು. ಈ ವಿಡಿಯೋ ಒನ್ ಅಂಡ್ ಓನ್ಲಿ ಡಿ ಬಾಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮತ್ತೆ ಕೊಡಿಯಾಲಾಗಿ ಬಂದಿದ್ದೀವಿ. ತುಂಬಾ ಇಷ್ಟ ಆಯ್ತು ನಮಗೆ, ಅದಕ್ಕೆ ಕೊಡಿಯಾಲಾಗಿ ಬಂದು ನೋಡೋಣ ಸ್ಯಾರೀಸು ಮತ್ತೆ ಇನ್ನು ಗೌತು ಶರ್ಟ್ಸ್ ಎಲ್ಲ ನೋಡೋಣ ಅನ್ಕೊಂಡಿದೀವಿ. ಏನೇನು ಶಾಪಿಂಗ್ ಮಾಡ್ತೀವಿ ನೋಡೋಣ ಬನ್ನಿ. ಕೊಡಿಯಾಲಕ್ಕೆ ಏನು ಅಂಗಡಿ ಬಂದಿದ್ದೀರಾ? ಇವಾಗ ಕಂಬದ ಮನೆ. ಕಂಬದ ಮನೆಯಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋ ಬ್ಲೌಸ್ ಪೀಸಸ್. ಇದು 690 ಅಂತ. ಈ ಥರ ಯಾರಿಗಾದ್ರೂ ಬೇಕಂದ್ರೆ ನೋಡಿ, ಬಂದಾಗೆ ವಿಸಿಟ್ ಮಾಡಿ. ಬನ್ನಿ ಮದುವೆ ಗಂಡಿಗೆ ಪೇಟ ಹಾಕೋಣ. ಹಾಕೊಳ್ಳೋ ಹೇಗೆ ಕಾಣಿಸುತ್ತೆ ನೋಡೋಣ. ಚಂದ ಉಂಟು. ಹೀಗೆ ಹಾಕೊಬೇಕು, ಕವರ್ ಸಮೇತನೇ ಹಾಕೋಬೇಕು. ಕಂಬದ ಮನೆ ನೋಡ್ಕೊಂಡು ಹೋಗ್ತಿದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡಿ ನೆಕ್ಸ್ಟ್ ಹೋಗೋಣ. ಯಾವ ಶಾಪಿಂಗ್ ಫ್ರೆಂಡ್ಸ್ ನೋಡಿ, ನಾನು ಸಿಮ್ಮಿಣಿ ಬಿಸಿಲ ಒಣಗ್ತಾಳೆ ಅಂದ್ಬಿಟ್ಟು ನಳ್ಳಲ್ಲಿ ಹುಡಿಕೊಂಡು ನಳ್ಳಲ್ಲಿ ಗಾಡಿ ಕಾರ್ ಪಾರ್ಕ್ ಮಾಡಿ ಬರ್ತಾಯಿದ್ರೆ ಏನಿದು ಮಡಿಕೆ ಐಸ್ ಕ್ರೀಮ್. ಫ್ರೆಂಡ್ಸ್ ನೋಡಿ, ನನಗೋಸ್ಕರ ಮಡ್ಕ ಕುಲ್ಫಿ ತಗೊಂಡು ಮಡಗಿದ್ದಾಳೆ. ನನಗಿದು ಬೇಡ, ನಾನು ಕೇಕ್ ಎತ್ತಿದ್ದೀನಿ, ಕೇಕ್ ತೊಗೊಂಡಿದ್ದೀನಿ. ಇಲ್ಲ ಗೈಸ್, ನಾನು ತಿನ್ನಿಸ್ತೀನಿ ಲಾಸ್ಟಲ್ಲಿ. ಇದೆರಡನೇದು ಒಂದನೇದಾಯ್ತು ಕೇಕು, ಇವಾಗ ಎರಡನೇದು. ಅಂತ ಚಂದ ಐಸ್ ಕ್ರೀಮ್ ಬೇಡ ಅಂದ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟು ಕೇಕ್ ತಿಂತಿದ್ದಾನೆ. ಈ ಬೇಕ್ರಿ ಐಟಮ್ಸ್ ತಿನ್ನಬಾರ್ದಂತೆ ಕಣು, ಆರೋಗ್ಯಕ್ಕೆ ಹಾನಿಕಾರಕ. ಓಹೋ ಭ್ರಮೆ. ತಿಂತಾ ಇರ್ಬೇಕು ಗೈಸ್. ಅಲ್ಲಿ ಅರುಣ್ ನಟರಾಜ್ ಟೆಕ್ಸ್ಟೈಲ್ಸ್ಗೆ ಮನೆಯವ್ರು ಹೋಗಿದ್ರು, ನೋಡ್ಕೊಂಡು ಯಾಕೋ ಗೊತ್ತಿಲ್ಲ ಇಷ್ಟ ಆಗಿಲ್ವೇನೋ. ಮತ್ತೆ ಅಲ್ಲಿ ರವಿ ಪ್ರಕಾಶ್ ಅಂಗಡಿ ಇದೆ, ಅಲ್ಲಿಗೆ ಹೋಗಿದ್ದಾರೆ. ಎಷ್ಟೇ ಅವನ ಹೆಸರು ಡ್ಯಾಮೇಜ್ ಆದ್ರೂ ನಮ್ಮ ಬ್ಯಾಸ್ ವ್ಯಾಲ್ಯೂ ಕಮ್ಮಿ ಆಗಲ್ಲ. ಬಾಸ್ ವ್ಯಾಲ್ಯೂ ಅಂದ್ರೆ ಒನ್ ಅಂಡ್ ಓನ್ಲಿ ಡಿ ಬಾಸ್. ಎಲ್ಲೋ ಬೆಂಗಳೂರಲ್ಲಿ ನೋಡು, ಬಾಸ್ ಇಸ್ ಬಾಸ್. ಪ್ರಯುಕ್ತ ಜೈ ಡಿ ಬಾಸ್. ಟ್ರಯಲ್ ನೋಡ್ತಿದ್ದಾನೆ ಶರ್ಟ್ಸು. ಇನ್ನೊಂದು ಹೋಲ್ಸೇಲ್ ಶಾಪ್ ಇತ್ತು, ಬಂದಿದ್ವಿ. ಈಗ ನೋಡಿ ಸೆಕೆಂಡ್ ಒನ್ ಟ್ರಯಲ್ ಮಾಡ್ತಿದ್ದಾನೆ ನೋಡಿ. ಎಲ್ಲದ್ರಲ್ಲೂ ಚೆನ್ನಾಗಿ ಕಾಣ್ತಾನೆ ಇವನು. ಆಲ್ಮೋಸ್ಟ್ ಜೀನ್ಸ್ ಇದು ತಗೋತ್ಯಾ? ಸೆಕೆಂಡ್ ಟೈಮ್ ರವಿ ಪ್ರಕಾಶ್ ಅಂಗಡಿಗೆ ಕೊಡಿಯಾಲ ಬಂದಿದ್ದೀವಿ. ಬನ್ನಿ, ನಮಗೆಲ್ಲ ಕಂಪೇರ್ ಮಾಡಿದ್ರೆ ಇದೇ ಬೆಸ್ಟ್ ಅನಿಸ್ತಿದೆ. ರವಿ ಪ್ರಕಾಶ್ ಕ್ವಾಲಿಟಿನೂ ಚೆನ್ನಾಗಿದೆ, ತುಂಬ. ಪೂಜಾ ತೆಗಿ, ಪೂಜಾ ನನ್ನ ಮದುವೆ ಇದು ಮುಗಿಸಿ ಬಂದು ಕೆಲಸಕ್ಕೆ ಸೇರ್ಕೊಬಿಡೋದಾಗಿ ನಿಮ್ಮ ಮತ್ತೆ ಪರ್ಮಿಷನ್ ಕೊಟ್ರೆ ಮದ್ದೂರಲ್ಲಿ ಒಂದು ಅಂಗಡಿ ಇಟ್ಬಿಡೋಣ ನೋಡಿ. ನಿಮ್ಮ ಸೊಸೆ ಸೆಲೆಕ್ಷನ್ ಮಸ್ತು.
ಇಲ್ಲಿ ಎಲ್ಲೆಲ್ಲೂ ನೀವೇ ಮೇಲೆ ಹಾಂ ಓಕೆ ಮೇಡಮ್ ಹೋಗ್ತೀವಿ. ಒಂದಕ್ಕೊಂದು ಫ್ರೀನಾ? ಮುಂದೆ ಬೋಲ್ಡ್ ಹಾಕಿದಿರಲ್ಲ, ಒಂದಕ್ಕೊಂದು ಫ್ರೀನಾ ಮೇಡಮ್? ಅಯ್ಯೋ ಸರ್ ನೀವು ಎಂಟಿಗೆ ತಗೊಳ್ಳಿ ಸರ್, ಚೆನ್ನಾಗಿದೆ. ಹೌದಾ? ತಗೊಳ್ಳಿ ಸರ್, ಬ್ಲ್ಯಾಕ್ ಫಂಕ್ಷನ್ಗೆಲ್ಲ ಬ್ಲ್ಯಾಕ್ ಇಕ್ಬಿಡ್ದು ಮೇಡಮ್. ಚೆನ್ನಾಗೈತೆ. ಏನು ಹೇಳ್ತೀರಾ? ಇಲ್ಲ ಇಲ್ಲ ಸರಿ ಇಲ್ಲ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಇಲ್ಲಿ 1 ಅವರ್ ಮುಗಿಸಿ ಡೈರೆಕ್ಟ್ ಮೈಸೂರು ಹೊಂಟೋಗೋಣ ಅಂತ. ಚೆನ್ನಾಗಿದ್ದಾರಾ? ಇಷ್ಟೇ 290 ರೂಪಾಯಿನಾ ಗೈಸ್? 4290. 400 ಇಳಿಸ್ಬಿಡುವ, ಇನ್ನು 290 ಕೊಡ್ತಾರೆ ನೋಡು. ಅವಾಗ ಚೆನ್ನಾಗೈತಲ್ವಾ? ಮೇಲ್ಗಡೆ ಚೆನ್ನಾಗಿತ್ತು, ಅದಕ್ಕೆ ತಗ್ದಾಸ್ತೆ. ಇದು ಚೆನ್ನಾಗಿತ್ತು, ತಗೊಳ್ಳಿರೋ ಚೆನ್ನಾಗಿದೆ. ನಂಗಿರೋ ಸೀರೆನೇ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ಆದರೆ ಪಿಕಾಕು ಇಲ್ಲೆಲ್ಲ ಬಂದೈತಾ? ತಗೊಂಡೇನೋ ಇಷ್ಟು ತಗೊಂಡೆ. ಅಣ್ಣಂದಿರಿಗೆ ಮಾತ್ರ ಯಾವ್ದು ಬೇಕಾದ್ ತಗೊಂತೀನಿ. ನನ್ ಮಾತ್ರ ಬೇರೆ ನನ್ಗೆ ಯಾವ ಪಂಚೆ ಯಾವ್ದು ಕಲರ್ ಇಷ್ಟ ಆಗ ತಗೋತೀನಿ, ಬೇಡ ಅಂತೀರಿ ನೀವು. ಗೈಸ್ ಅದು ವಿಭೂತಿ ಶಾಸ್ತ್ರಕ್ಕೇನೋ ಸಮಥಿಂಗು ಬೇರೆ ಕಲರ್ ತಗೋತೀನಿ ಅಂತ ಅವನೇ. ಮನೆಯವರೆಲ್ಲ ವೈಟ್ ಹಾಕೋಬೇಕಂತ ಬೈತಾರ ಪಾಪ, ಅದಕ್ಕೆ ಹೇಳ್ತಿದ್ದಾನೆ. ನೋಡಿ ನಾವಾದ್ರೆ ನಮ್ಗೆ ಇಷ್ಟ ಆಗಿರೋ ಕಲರ್ ತಗೋತೀವಿ, ಹುಡುಗರು ಪಾಪ ನೋ ಚಾಯ್ಸ್ ನೋ ಆಪ್ಷನ್. ಪಾಪ ಹೇಳ್ಬೇಡ, ಆಯ್ತು ಸುಮ್ಮಿರೋ. ಆಯ್ತಾ? ಎಲ್ಲಾರ್ಗು ಒಂದೊಂದು ಬ್ಯಾಗ್ ಕೊಡ್ತಿದ್ದಾನೆ ನೋಡಿ. ಎಲ್ಲಿಗೆ ಹೋಗೋಣ? ಅಷ್ಟು ಕಂಬದ ಮನೆ ಹೋಗ್ಬಿಟ್ಟು ಒಂದು ಫ್ಲೋರ್ ಮ್ಯಾಟ್ ತಗೋಬೇಕು. ಫ್ಲೋರ್ ಮ್ಯಾಟ್ ತಗೊಂಡು ನೆಕ್ಸ್ಟ್ ಮೈಸೂರು ದಸರಾ ಎಷ್ಟೊಂದು ಸುಂದರ. ಕಂಬದ ಮನೆಗೆ ಬಂದ್ವಿ. ಏನಕ್ಕೆ ಬಂದು ಅಂತಂದರೆ ಒಂದು ನೋಡ್ಕೊಂಡು ಹೋಗಿದ್ದು ಆವಾಗಲೇ ಪ್ರಕಾಶ್ ಟೆಕ್ಸ್ಟೈಲ್ಗೆ. ಇಲ್ಲಿ ಇಷ್ಟ ಆಗಿತ್ತು, ಇದೊಂದು ಆಮೇಲೆ ತಗೊಂಡು ಹೋಗೋಣ ಅಂತ ಬಂದು ಇವಾಗ ತಗೊಂಡು ಹೋಗ್ತೀವಿ ಅಷ್ಟೇ. ನಮ್ಮ ಹತ್ತಡಿ ಬರ್ತದಾ? ಹಾಯ್ ಫ್ರೆಂಡ್ಸ್, ಕೊಡಿಯೆಲ್ಲ ಮುಗಿಸ್ಕೊಂಡು ಮೈಸೂರು ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಬಂದಿದೀವಿ. ಫ್ಯಾಮಿಲಿಯವರೆಲ್ಲ ಸುಮಂಗಲಲ್ಲಿದ್ದಾರೆ, ಸ್ಯಾರಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಏನಪ್ಪ ಎಷ್ಟೊಂದು ಮಾಡ್ತಾರೆ ಅಂತ ಅನ್ಕೋತೀರಾ, ಅವರು ಮಾಡ್ತಾ ಇದ್ದಾರೆ. ಒಬ್ಬರು ನೆನ್ಸ್ಕೊಂಡು ಎಲ್ಲ ಖಾಲಿ ಮಾಡ್ತಿದ್ದಾರೆ, ನೆನ್ಸ್ಕೊಂಡು ಮಾಡ್ಕೊಂತಿದ್ದಾರೆ. ಪಾಪ ಮಾಡ್ಕೊಳ್ಳಿ, ಆರಾಮಾಗಿ ಜೋಬಲ್ಲಿ ದುಡ್ಡು ಜಾಸ್ತಿ ಐತೆ. ಬನ್ನಿ, ನಾವು ಕಮ್ಮಿ ದುಡ್ಡಲ್ಲಿ ಒಂದು ಟಾಪ್ ನೋಡಕ್ ಹೋಗ್ತಾ ಇದೀವಿ. ಬನ್ನಿ. ನಮ್ ನುಡಿಕಂದಿ ಪಾಪಚ್ಚೆ ನಮ್ ಇವರೇ ಬಂದ್ರು. ಇಲ್ಲಿ ಹೇಳ್ಕೊಳ್ಳಿ, ಈಗ ಬಾ ಗಾಡಿ ಇಸ್ಬಿಡ್ ಬಾ. ನೋಡಿ ನಮ್ ಹುಡಿಕಂದಿ ಪಾಪಚ್ಚೆ ಬಂದೇ ಬಿಡೋರು ಅಲ್ಲಿಂದ. ಫ್ರೆಂಡ್ಸ್, ನಾವು ಗಾಡಿ ಪಾರ್ಕ್ ಮಾಡೋದಕ್ಕೂ ನಮ್ ತಂದರಿಬ್ರು ಬಂದ್ರು. ಇವಾಗ ಹಸಿರು ರೋಡ್ ಹೋಗ್ತಾ ಇದೀವಿ. ಫ್ರೆಂಡ್ಸ್ ನೋಡಿ, ಇವನಿಗೆ ಸರ್ ನಿಮ್ಗೆ ಸೀಟ್ ಬೆಲ್ಟ್ ಹಾಕಿ ಏನ್ ನೋಡಿ ಅಭ್ಯಾಸ ಇಲ್ವಾ? ಏನಿಲ್ಲ, ಹೆವಿ ಗಾಡಿ ಡ್ರೈವರ್ ನುಗ್ತಾ ಇರೋದೇ, ಅದು ಸೀಟ್ ಇರೋದೇ. ರೈಟ್ ಲೆಫ್ಟ್ ತಿರ್ಕತ್ತ, ಲೆಫ್ಟ್ ರೈಟ್ ತಿರ್ಕತ್ತ. ಅಣ್ಣ ಮುಂದೆ ರೈಟ್ ಹೋಗ್ಬೇಕಣ್ಣ, ರೈಟ್ ಲೆಫ್ಟಾ? ಸಡನ್ ಆಗಿ ನೀವು ಬೇಜಾರು ಕಾರಣ ಏನ್ ನೀವು? ಪೊಲೀಸ್ ಅವಾಗ ಏನು ಅಂದ್ರೆ ಫ್ರೆಂಡ್ಸ್, ಈಗ ನಾವು ಇನ್ನೊಂದು ಕಾರಲ್ಲಿ ಬಟರ್ಫ್ಲೈ ಬಂದಿದ್ದೀವಿ. ಬಟರ್ಫ್ಲೈ ಅಂದರೆ ಅದೊಂದು ಚಿಟ್ಟೆ ನೇಮ್ ಅಲ್ಲ, ಅಂಗಡಿ ನೇಮು. ಬಟರ್ಫ್ಲೈ ನೋಡಿ, ಇಬ್ರು ಬರ್ತಾರ ನೋಡಿ, ಅಲ್ಲಾಡ್ಕೊಂಡು. ಸರ್ ಬಟ್ಟೆ ಇದು ಸರ್, ಈಗ ಅದೇನು ಅಂದ್ರಲ್ಲ ಸರ್ ಚೇತವ್ರೆ,
ನಾ ಈ ತರದವೇ ಕೇಳ್ತೀನಿ, ನೀನ್ ಹಂಗೆ ಕೊಡ್ತೀರ ಕಂಟೆಂಟಾ? ನೋಡಿ ಫ್ರೆಂಡ್ಸ್, ಇವರಿಬ್ರು ಶರ್ಟ್ ತಗೊಳಕ್ ಬಂದವ್ರೆ. ಸರ್ ಸೆಲೆಕ್ಷನ್ ಆಯ್ತಾ ಸರ್? ಅದು ಯಾವಾಗ ತರಿಸ್ಕೊಡ್ತೀರಾ? ಯಾವಾಗ ಬರುತ್ತೆ ಇದು? ಆರ್ಡರ್ ಮಾಡಿಸಿ ಪೇಮೆಂಟ್ ಮಾಡಿದ್ರೆ ತರಿಸ್ಕೊಡ್ತೀವಿ. ಪೇಮೆಂಟ್ ಮಾಡು. ಐದು ಹಾಫ್ ಅದ ತರಿಸ್ಕೊಡ್ತಾರೆ, ಪೇಮೆಂಟ್ ಮಾಡು. ನಾವು ಹುಡ್ಕೋ ಜಾಗ ಇಲ್ಲ ಬಾ. ಅದು ಬೇರೆ ಇದೆ ಬೇರೆ ಕಾಸ್ಟ್ಲಿನಾ? ಕಾಸ್ಟ್ಲಿನಾ? ಇದನ್ನ ಚೇತನ ಏನೇನೋ ಈಗ ನೀನ್ ತಮ್ದಿರ್ ಹೋಗಿದಿರಲ್ಲ, ನಿಂಗೆ ಏನು ಅನಿಸ್ತು ಅಂಗಡಿ ಒಳಗೆ? ಅಷ್ಟೇ. ಫ್ರೆಂಡ್ಸ್, ಅಂಗಡಿಲಿ ಸೆಲೆಕ್ಷನ್ ಸಿಕ್ಕಿಲ್ಲ, ಅದಕ್ಕೆ ಗುಡ್ ಲುಕ್ಸ್ ಫ್ಯಾಷನ್ ಅಂತೆ ಈ ಅಂಗಡಿ ನೋಡಕ್ ಹೋಗ್ತಾ ಇದೀವಿ. ಯಾಕೋ ಎರಡು ಅಂಗಡಿಗೆ ಹೋದೋ, ಎರಡು ಅಂಗಡಿ ಋಣ ಕೂಡಿಲ್ಲ, ಅದಕ್ಕೆ ರೆಂಟ್ ಬೈ ಸೇಲಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಾರ ಸಿಗುತ್ತಾ ಅಂತ. ಅದೆಷ್ಟು ಅಕ್ಕ? ಇದು ಇದಾ 800 ರೆಂಟಿಗೆ. ಸೇಲ್ ಕೂಡ ಮಾಡ್ತೀರಾ? ಓನ್ಲಿ ರೆಂಟ್ ಆಯ್ತು? ಇಲ್ಲ, ನೀವು ಪರ್ಚೇಸ್ ಸಹ ಮಾಡ್ಬೋದು. ಬಟ್ ಸ್ವಲ್ಪ ಗ್ರ್ಯಾಂಡಲ್ಲಿ ಕೊಡಿ. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ ಅಲ್ಲ? ಪ್ರತಿಯೊಂದು ನೆಕ್ಸ್ಟ್ ಟೈಮ್ ಬರೋಣ. ಸಂದಿಲ್ ಕುಮಾರ್ ಟೆಕ್ಸ್ಟೈಲ್ ನೆಕ್ಸ್ಟ್ ಟೈಮ್ ಬರೋಣ. ಫ್ರೆಂಡ್ಸ್, 9 ಗಂಟೆ ಮೈಸೂರಲ್ಲಿ ಇದ್ದೀವಿ, ಇನ್ನೂ ಶಾಪಿಂಗ್ ಮಾಡ್ತೀನಿ ಇದ್ದೀವಿ. ನಮ್ಮ ಫುಲ್ ಟಯರ್ಡು. ಇವಳು ನೋಡಿ, ತಲೆ ಮೇಲೆ ಮುಡಿಕೋ. ಸುಳ್ಳು ಇಲ್ಲ, ಅಷ್ಟು ಸಂಘಕಾರ ಬರ್ತೀನಿ ನೀವು ಸರಿ. ಫ್ರೆಂಡ್ಸ್, ಟೈಮ್ ತುಂಬ ಆಗಿದೆ. ಇದೆಲ್ಲ ಮಾಮವರು ಬನ್ನಿ ಊಟ ಚೆನ್ನಾಗಿ ಮಾಡ್ತಾರೆ ಅಂದರು. ನಾನ್ ವೆಜ್ ಊಟಕ್ಕೆ ಹೋಗ್ತಿದ್ದೀವಿ. ಮೈಸೂರಲ್ಲೇ ಊಟ ಮಾಡ್ಕೊ ಹೊಡ್ತೀವಿ. ಹೋಟ್ಲು ಹೆಂಗಿದೆ ನೋಡೋಣ ಬನ್ನಿ. ಇದು ಮಜೀನಾ ಜನರು ಬನ್ನಿ. ಓಹೋ, ಏನು ಇಷ್ಟೊಂದು ರೆಸ್ಟೋರೆಂಟ್ ಇದು. ಗಗನವ್ರು ಏನು ಸ್ಪೆಷಲ್ ಇಲ್ಲಿ? ಚಿಕನ್ ಬಿರಿಯಾನಿ. ಒಟ್ಟಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ನಿನ್ನ ಹೊಗಳ್ತಾರಾ? ನೆಕ್ಸ್ಟ್ ಫ್ಯೂಚರ್ ಯೂಟ್ಯೂಬರ್ ಅಲ್ವಾ, ಹೆಂಗೆ ಮಾತಾಡೋಣ. ಟ್ರೈನಿಂಗ್ ತಗೋ. ಏನಿಲ್ಲ, ಊಟ ಮಾಡ್ತಾ ಇದ್ದೀವಿ. ಹೊಟ್ಟೆ ಹಸಿತಾಯಿತು. ರೋಟಿ, ಬಿರಿಯಾನಿ, ನಾನ್ ವೆಜ್ಜು, ಶಾಪಿಂಗ್ ಎಲ್ಲ ಮುಗೀತು. 4 ಮಗಳು ಸಿಗಲಿಲ್ಲ, ಅದೊಂದು ಬೇಜಾರಾಯಿತು. ಇನ್ನೊಂದು ಶಾಪಿಂಗ್ ಮಾಡಬೇಕು ಅಷ್ಟೇ. ಇದು ಒಮ್ಮೆ ಹೇಳ್ತಿಲ್ಲ ಚಾಮುಂಡೇಶ್ವರಿ ಹೋಟೆಲ್ ಅಂತೆ. ಚಾಮುಂಡೇಶ್ವರಿ ಚೆನ್ನಾಗಿದೆ. ಬಿರಿಯಾನಿ ತಿಂದ ಕಾಲ್ ನೋಡಿ. ಚಾಮುಂಡಿ ಬಿರಿಯಾನಿ ಅಂತೆ, ಫೇಮಸ್ ಅಂತೆ ನೋಡಿ.
ಅವ್ರು ಕೊಡಿ ಫುಲ್ ಕೊಡಿ, ಇವ್ರು ಫುಲ್ ಕೊಡಿ. ಇದು ಮಾತ್ರ ಕಲರ್ ಬೇರೆ ಇದೆ. ಮಟನ್ ಗೈಸ್ ಇದು ನನಗೆ ಸಿಕ್ಕಿದೆ ಗೈಸ್. ಚೆನ್ನಾಗೈತೆ. ಇಲ್ಲೇ ಎಣ್ಣೆ ಕುಡಿತಿದೀವಿ. ಅರೆ ಎಣ್ಣೆ ನಮ್ದು, ಊಟ ನಿಮ್ದು. ಗೈಸ್ ಇವರೆಲ್ಲ ನಮ್ಮ ಪ್ರೀತಿಯ ಫ್ಯಾಮಿಲಿ ಮೆಂಬರ್ಸ್. ನೋಡ್ಕೊಬಿಡಿ, ನೆಕ್ಸ್ಟ್ ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ ಈ ಗ್ರೂಪ್ ಅಲ್ಲಿ. ಇಲ್ಲ ಇದ್ರಲ್ಲ ಅವ್ರು ಕೈತೆ. ಇಲ್ಲೇ ಎಲ್ಲೋ ಇದಾರೆ ಅವರು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ನಮ್ಮ ಹುಡುಗಿಗೂ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬರ್ತಾಳೆ. ಬಾಯ್ ಬಾಯ್.